ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಬೆಳಗಾವಿಯಲ್ಲಿ ಒಂದು ಸುದ್ದಿಯನ್ನು ಪ್ರಕಟ ಮಾಡಿದರು ಹಿರಿಯರಿಗಾಗಿ ಮತ್ತು ಒಂದು ಸಂಘಟನೆಯನ್ನು ಉದ್ಘಾಟನೆ ಮಾಡಿದರು. ಕಳೆದ ಬಜೆಟ್ನಲ್ಲಿ ಓಲ್ಡ್ ಏಜ್ ಕ್ಲಬ್ಗೆ ಅನುಮೋದನೆ ನೀಡಲಾಗಿದೆ. ಅಂದರೆ ವಯಸ್ಸಾದವರಿಗೆ ಒಂದು ಕ್ಲಬ್ ಅಪ್ಪ ಆದಷ್ಟು ಶೀಘ್ರ ಅವು ಆರಂಭವಾಗಲಿವೆ. ಹಿರಿಯ ನಾಗರಿಕರಿಗಾಗಿ ಎಲ್ಲ ಸೌಲಭ್ಯ ಕಲ್ಪಿಸಲಾಗುವುದು. ನಿಜವಾಗಿಯೂ ಇದು ಬೇಕಾ ಹಿರಿಯರಿಗಾಗಿ ಒಂದು ಕ್ಲಬ್ಬು ಅಂತ ಇವತ್ತಿನ ಪರಿಸ್ಥಿತಿ ನೋಡಿದಾಗ ಹೌದಪ್ಪ ಬೇಕು ಅಂತ ಅನಿಸ್ತದೆ. ಯಾಕಂದ್ರೆ ಭಾಳಷ್ಟು ಜನ ಮಿಡಲ್ ಕ್ಲಾಸ್ ಲೋವರ್ ಕ್ಲಾಸಲ್ಲಿ ಪಾಪ ಅವರು ಜೀವನ ಪರ್ಯಂತ ಮುದುಕರಾಗಿ ಬದುಕುವಂಥ ವಾತಾವರಣ ನಾವು ನೋಡ್ತಾ ಇದ್ದೀವಿ. ಅತ್ಯಂತ ಬಡತನ, ನೋವು, ಸಂಕಟ, ಅವರು 60ರವರೆಗೆ ಬದುಕೋದು ಕಷ್ಟ. ಅಂಥ ಪರಿಸ್ಥಿತಿ ದೇಶದಲ್ಲಿ ಅದ, ಅದು ಸುಳ್ಳೇನಲ್ಲ. ಮತ್ತು ಅದರಲ್ಲೂ ಒಂದು ಸಾರಾಯಿ ಒಂದು ಹಚ್ಚಿಬಿಟ್ಟಿದ್ದಾರೆ ನಮ್ಮ ಆಡಳಿತ ಮಾಡುತ್ತಿರುವ ಎಲ್ಲ ಸರ್ಕಾರಗಳು. ಜೊತೆಗೆ ತಂಬಾಕು, ಸಿಗರೇಟು ಕೊಟ್ಟ ಮೇಲೆ ಅದು ಕ್ಯಾನ್ಸರ್ ಬರ್ತದೆ ರೀತಿ ನಿಬ್ಬೇಡ ಮೇಲೆ ಹಾಕಿರ್ತಾರೆ ಬೋರ್ಡ. ಹೀಗಾಗಿ 60 ವರ್ಷಂತ ಮುಟ್ಟೋದು ಭಾಳ ಕಷ್ಟ. ಎಲ್ಲೋ ಒಂದಿಷ್ಟು ಕೆಲವು ಜನ ಆರೋಗ್ಯಕ್ಕೆ ಗಮನ ಇಡುವಂಥವ್ರು, ಬದುಕನ್ನು ಸೂಕ್ಷ್ಮವಾಗಿ ನೋಡ್ಕೊಂಡ್ಬಂದಂಥವ್ರು, ಮತ್ತು ವಾಕು ಅದು ಇದು ಅಂತೇಳಿ ಶರೀರವನ್ನು ಆರೋಗ್ಯದ ಲಕ್ಷ ಇಟ್ಟವರು ಅಂಥವ್ರು ಸ್ವಲ್ಪ 60 ತನಕ ತಾಳ್ತಾರೆ. 60 ತನಕ ತಾಳೋದು ಭಾಳ ಕಷ್ಟ. ಅದ್ರ ಮುಂದೆ ಇನ್ನೂ ಬದುಕು ಇನ್ನೂ ಕಷ್ಟ, ಬೋನಸ್ ಇದ್ದಂಗೆಲ್ಲ. ಇಂಥ ಜನರಿಗೆ ಇವತ್ತೇನೋ ಒಂದಿಷ್ಟು ಅದು ಮಿಡಲ್ ಕ್ಲಾಸು, ಲೋವರ್ ಕ್ಲಾಸು, ಮಿಡಲ್ ಕ್ಲಾಸಿಗೆ ಒಂದು ಹೆಲ್ಪ್ ಆಗುವಂಥದ್ದು ಬೇಡ. ಹೈಯರ್ ಕ್ಲಾಸ್ ಮುಂದೆ ಬರ್ಬೋದಿಲ್ಲ ಅಂತಲ್ಲ. ಆದರೆ ಇಲ್ಲಿ ಏನದಪ್ಪ ಅಂದ್ರೆ ಮುದುಕರಲ್ಲೇ ಇದು 60 ವರ್ಷದ ಮುದುಕನ ಏನು ಪ್ರಶ್ನೆ ಇಲ್ಲ. ಈಗ ನಾವು ಹರಿದವ್ರು ಅಂದ್ರೆ ನಾವೇನು ಹರಿದವ್ರು ಆಗೋದಿಲ್ಲ, ಮುದುಕರನ್ನ ಈ ವಯಸ್ಸಿನಲ್ಲೇ ವಿಶೇಷವಾಗಿ ಮಕ್ಕಳು ನಮ್ಮನ್ನು ಕಾಳಜಿ ಮಾಡಬೇಕು, ನಮ್ಮನ್ನು ನೋಡಬೇಕು, ನಮ್ಮ ಜೋಪಾನ ಮಾಡಬೇಕು, ನಮ್ಮನ್ನು ಕರಿಬೇಕು ಅಂತ ನಮ್ಮೆಲ್ಲರೂ ಭಾಳ ಭಾವನೆ ಇರ್ತದೆ. ಹೀಗೆ ಅಂಥ ಪ್ರಸಂಗದಲ್ಲೇ ಒಂದಿಷ್ಟು ಏನೋ ಕೆಲವು ಎಲ್ಲ ಕುಟುಂಬಗಳಲ್ಲಿ ಅಂತ ಹೇಳೋದಿಲ್ಲ, ಆದರೆ ಮ್ಯಾಕ್ಸಿಮಮ್ ಕುಟುಂಬಗಳಲ್ಲೇ ವಯಸ್ಸಾದ ತಂದೆ ತಾಯಿಗಳನ್ನ ದೂರ ಸರಿಸುವಂಥ, ಅಂಥವ್ರು ದೂರ ಸರಿಸುವಂಥ